ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಎಸ್, ನೀವು ಹೇಳಿದ್ರೆ ಸೋಪ್ ಎಲ್ಲ ಫ್ರೀ ಕೊಡ್ತೀನಿ ಮತ್ತು ಪ್ಯಾಕೇಜ್ನೆಲ್ಲ ತುಂಬ ಕಡಿಮೆ ಕೊಡ್ತೀನಿ ಅಂತ ಹೇಳಿ, ಹೇಗೆ ಅದು? ಸೊ ನಿಮಗೆ ಪ್ರಾಫಿಟ್ ಅಥವಾ ಹೇಗೆ ವರ್ಕೌಟ್ ಆಗುತ್ತೆ ಏನು ಅಂತ? ಓಕೆ, ಇವಾಗ ಒಂದು ಚಿಕ್ಕ ಪಾರ್ಲರ್ ಅಂದ್ರೂ ಒಂದು ಫೇಶಿಯಲ್ ಎಷ್ಟಿರ್ಬೋದು ನಿಮ್ಮ ಅಂದಾಜು? 3000 4000ವರೆಗೂ ಹೇಳ್ತಾರೆ. ಓಕೆ, ಒಂದು ಚಿಕ್ಕ ಪಾರ್ಲರ್ ಅಂದ್ರೂ ಸ್ಟಾರ್ಟಿಂಗ್ ಫ್ರೂಟ್ ಫೇಶಿಯಲ್ ನನಗೆ ಗೊತ್ತಿರೋಂಗೆ ಒಂದು 550-600 ಇರುತ್ತೆ. ಓಕೆ, ನಾನು ಇಲ್ಲಿ ಬಸವೇಶ್ವರನಗರ ಒಂದ್ಸಲಿ ಲಾಂಚ್ ಆದಾಗ ನಮ್ಮದು ಅಲ್ಲಿ ಫ್ಲೈಟ್ ಇಳೀತು, ಏನೋ ಒಂದು ವಿಷಯದ ಮೇಲೆ ಬಸವೇಶ್ವರನಗರ ಫ್ಲೈಟ್ ಇಳೀತು. ನಾನು ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ ಮಧ್ಯದಲ್ಲಿ ನಾನು ಚಿಕ್ಕದೊಂದು ಪುಟಾಣಿದ್ದು ಹೆಂಗಪ್ಪ ರೈಸ್ ಮಾಡೋದು ಅನ್ನೋದೊಂದು ಮೈಂಡಿಗೆ ಬಂತು. ನೋಡಿದೆ, ಕುತ್ಕೊಂಡು ಟಿ ವಿ ನೋಡೋಕೆ ಇಷ್ಟ ಇಲ್ಲ, ಮೊಬೈಲ್ ನೋಡೋಕೆ ಇಷ್ಟ ಇಲ್ಲ, ಕೆಲಸ ಮಾಡಬೇಕು, ದುಡ್ಡು ಮಾಡಬೇಕು, ಸೆಕೆಂಡ್ ಹೆಸ್ರು ಮಾಡಬೇಕು. ರೆಡಿ ಆಯಿತು ಮೈಂಡು. ಇವ್ರ ಮಧ್ಯದಲ್ಲಿ ನನಗೆ ಗೆಲ್ಲಕ್ಕಾಗಲ್ಲ ಅಂತ ಡಿಸೈಡ್ ಆಯಿತು. ಸೆಕೆಂಡ್, ನಾನು ತುಂಬ ಉದ್ದ ಕೂದಲು, ಡೈಲಿ 2 ಮೊಳ ಹೂವು, ಅಂದರೆ ಕೈ ತುಂಬ ಬಳೆ. ಯಾರು ನೋಡಿದ್ರು ನೀನು ಬ್ಯೂಟಿಷಿಯನಾ ಅಂತ ಕೇಳೋರು. ಅದೊಂದು ಥಾಟ್ ನನ್ನ ಮೈಂಡಲ್ಲಿತ್ತು. ಸರಿ, ಆಗಿದ್ದಾಗಲಿ 500 ರುಪೀಸ್ಗೆ 3 ಸರ್ವಿಸ್ ಬಿಟ್ಟೆ, ಏನು ಬೇಕಾದ್ರೂ ಮಾಡಿಸ್ಕೊಳ್ಳಿ ಅಂತ. ಮತ್ತು ಎನಿ ಫೇಶಿಯಲ್ ಯಾವುದಾದ್ರೂ ಓಕೆ ತಗೋ, ಜನ ರೊಚ್ಚಿಗೆ ಬಂದರು ಚೆಕ್ ಮಾಡೋಕ್ಕೋಸ್ಕರ ನನಗೊಂದ್ಸಲಿ ಇದೇ ನಡೀತು. ಏನು ಕಂಪ್ಲೇಂಟ್ ಮಾಡ್ತಾರಲ್ಲ, ಇಷ್ಟು ಕಮ್ಮಿಗೆ ಶೈನಸ್ ಫೇಶಿಯಲ್, ದೊಡ್ಡ ಬ್ರ್ಯಾಂಡ್ ಅವಾಗ, ದೊಡ್ಡ ಬ್ರ್ಯಾಂಡ್ ಶೈನಸ್ ಫೇಶಿಯಲ್. ಓಕೆ, ಅದನ್ನು ಇವ್ರು ಅದನ್ನೇ ಹಾಕ್ತಾರೆ ಅಂತ ಒಬ್ಬರು ಫೇಶಿಯಲ್ ಮಾಡಿಸ್ಕೊತಾ ಇರ್ತಾರೆ, ಇನ್ನೊಬ್ರು ವಿಡಿಯೋ ಮಾಡ್ತಾ ಇರ್ತಾರೆ ಅದೇ ಕ್ರೀಮ್ ಹಾಕ್ತಾರಾ ಅಂತ. ಇದೆಲ್ಲ ಏನಾಯ್ತು, ಹೌದು ಅವಳು ಸತ್ಯ ಅದನ್ನೇ ಮಾಡ್ತಾ ಇದ್ದಾಳೆ ಅಂತ. ಬರೀ ಅವಾಗ ಬಾಡಿಗೆ ಕಮ್ಮಿ ಇತ್ತು. ಸರಿ, ನೀವಾಗ ಪ್ರಾಫಿಟ್ ಆಸೆ ಅಂತ ನೋಡ್ಲಿಲ್ಲ, ಜನ ಸಂಪಾದನೆ ಮಾಡ್ಬೇಕು ಅನ್ನೋದು ಒಂದು ಮೈಂಡಲ್ಲಿ ಇನ್ನೊಂದು ಇತ್ತಲ್ಲ, ನೀನು ಬ್ಯೂಟಿಷಿಯನ್ ಅಂತ. ಓಕೆ, ನಾನು ಬ್ಯೂಟಿಷಿಯನ್ ಅಂತ ನಾನು ತೋರಿಸ್ಬೇಕಿತ್ತಲ್ಲ. ಅದಕ್ಕೆ ಇದೊಂದು ಸ್ಟಾರ್ಟ್ ಆಗಿರೋದು. ಇವಾಗ 1500ಗೆ 11 ಸರ್ವಿಸ್. ಓಕೆ, 11 ಸರ್ವಿಸಲ್ಲಿ ಹೈಡ್ರಾ ಫೇಶಿಯಲ್ ಇಡೀ ಕರ್ನಾಟಕದಲ್ಲೇ 1500ಗೆ 11 ಸರ್ವಿಸ್. ಒಂದು ಫೇಶಿಯಲ್ಲು, ಹೈಡ್ರಾ ಫೇಶಿಯಲ್ಲು ಜೊತೆಗೆ 10 ಸರ್ವಿಸ್ ಫ್ರೀ. ಮುಂಚೆ ಏನನ್ನೋರು ಅಂದರೆ ಇದು ಬೇಡ ಕಾಸ್ಟ್ಲಿ ಇತ್ತು ಅನ್ನೋರು ಕಸ್ಟಮರ್. ಇವಾಗ ಏನಾಗುತ್ತೆ ಅಂದರೆ, ಇದೇನು ಮಾಡಿಸ್ಬೇಕು, ಇನ್ನೇನು ಮಾಡಿಸ್ಕೊಳ್ಳಿ, ಮಿಕ್ಕೈತಲ್ಲ ಇನ್ನೇನು ಮಾಡಿಸ್ಕೊಳ್ಳಿ ಅಂತ ಅವ್ರಿಗೆ ಟೆನ್ಷನ್. ಇನ್ನೂ ಮಿಕ್ಕೈತಲ್ಲ ಏನು ಮಾಡಿಸ್ಕೋಬೇಕಂತ. ಪಾರ್ಲರಿಗೆ ಒಂದ್ಸರಿ ಹೋದ್ರೆ ಖಂಡಿತ ಒಂದು 3000-4000 ಕಮ್ಮಿ ಬರಲ್ಲ. ಹುಡುಗಿರಿಗೂ ಆ ಫೀಲ್ ಆಗ್ತಿರತ್ತೆ. ಇನ್ ಜೊತೆಲಿ ಹುಡುಗರು ಅಥವಾ ಅಣ್ಣನೋ ಅಪ್ಪನೋ ಯಾರೋ ಕರ್ಕೊಂಡು ಹೋದ್ರೆ, ಅಯ್ಯೋ ಇನ್ ಜೇಬಿ ಕತ್ರಿ ಬಿತ್ತು ಅಂತ ತಂದು ಕರ್ಕೊಂಡು ಬಂದು ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತಾರೆ. ನೀವು ನಂಬಲ್ಲ, 1500ಗೆ 11 ಸರ್ವಿಸು 5 ಅವರ್ಸ್ ಆಗುತ್ತೆ ಒಂದು ಕಸ್ಟಮರ್. ಓಕೆ, 5 ಅವರ್ಸು ಅಟೆಂಡ್ ಮಾಡಿ ಕಳಿಸ್ತೀವಿ. 11 to 12 ಮೆಂಬರ್ಸ್ ಹುಡುಗಿರಿದ್ದಾರೆ, ಇಬ್ಬರು ರಿಸೆಪ್ಷನಿಸ್ಟ್ ಬ್ಯಾಲೆನ್ಸ್. ಮೇಡಮ್, ಇವಾಗ ನೀವೊಂದು ಸ್ಟೇಜಲ್ಲಿ ರೀಚ್ ಆಗಿದ್ದೀರಾ, ತುಂಬಾನೇ ಪಾಪ್ಯುಲರ್ ಆಗಿದ್ದೀರಾ. ಸೊ ನಿಮ್ಮ ಹಿಂದಿನ ಜರ್ನಿ ಹೇಗಿತ್ತು ಹೇಳ್ಬೋದಾ? ನಾನು ಕೇಳ್ಬೋದಾ? ಕೇಳಲೇಬೇಕು. ಏನಕ್ಕೆ ಅಂದರೆ, ನಮ್ಮಂಥ ಹೆಣ್ಮಕ್ಳು ತುಂಬ ಜನ ಹೆಂಗೆ ಕಷ್ಟಪಡ್ತಿದ್ದಾರೆ ಅಂತಂದರೆ, ನಮ್ಮ ತಂದೆ ಆ್ಯಕ್ಚುಲಿ ಪೊಲೀಸಲ್ಲ, ಏನೂ ಅಲ್ಲ, ಆದರೆ ಒಂದು ಏರಿಯಾ ನೋಡ್ಕೊಡ್ತಿದ್ರು. ಒಂದು ಸೋಮಶೇಖರ್ ಶೆಟ್ಟಿ ಅಂತ ಅಂದರೆ ಏರಿಯಾನೇ ನಡಗೋದು. ಒಂದು ಪೊಲೀಸ್ ಕೆಲಸ ಮಾಡ್ತಾರೋ ಕೆಲಸನ ನಮ್ಮ ಡ್ಯಾಡಿ ಮಾಡ್ತಾಯಿದ್ರು. ನಮ್ಮ ಡ್ಯಾಡಿ ಯಾವಾಗ ಡೆತ್ ಆದರೂ, ಅದು ಡಕಾಯಿತರು ಅಂತ ಕರೀತಾರೆ ಅವಾಗೆಲ್ಲ, ಬಂದು ಮನೆಗೆ ದರೋಡೆ ಮಾಡಿ ಅದಾದಮೇಲೆ ಅವ್ರಿಗೆ ಶೂಟ್ ಮಾಡೋದು, ಅಲ್ಲಿರೋ ಐಟಮ್ಸನ್ನು ತೊಗೊಂಡೋಗೋದು, ಆ ಥರ ಇತ್ತು. ಆರ್.ಟಿ. ನಗರಲ್ಲಿ ಬರೀ ನೀವು ನಂಬ್ತಿರುವಾಗ ಚಾಮುಂಡಿ ನಗರ್ ಅಂತ ಒಂದು ಏರಿಯಾ ಇದೆ, ಅಲ್ಲೇ 15 ಮನೆ ಇರೋದು. 15 ಮನೆ ಪ್ಲಸ್ ಆರ್.ಟಿ. ನಗರ್ ಸೇರಿದ್ರೆ ಎಲ್ಲ ಟೋಟಲಾಗಿ 50 ಮನೆ. 50 ಮನೆ ಹೆಂಗೆ ಸೇಫ್ಟಿಯಾಗಿರುತ್ತೆ? ಈ ಥರ ಒಂದು ದಿವಸ ದೊಡ್ಡದೊಂದು ನಡೀತು. ಆದರೆ ನಮ್ಮ ತಂದೆ ಶೂಟೌಟ್ ಆಗಿ ಡೆತ್ ಆಗೋ ಟೈಮಲ್ಲಿ ನಮ್ಮಮ್ಮ ಪ್ರೆಗ್ನೆಂಟು. ಅದಾದಮೇಲೆ ನಾವು ಭೂಮಿಗೆ ಬಂದಿದ್ದು. ಅದೇನಾಯಿತು, ನಾನು ಹಿಂಗೆ ಓಡಾಡ್ತಾ ಇದ್ರೆ ಒಂದು 8 years 9 years, ನಿಮ್ಮ ಡ್ಯಾಡಿ ಥರನೇ ನೀನಿರೋದು, ನಿಮ್ಮ ಡ್ಯಾಡಿ ಥರನೇ ನೀನು ಮಾತಾಡೋದು, ನಿಮ್ಮ ಡ್ಯಾಡಿ ಥರನೇ ಇರೋದು. ಅದು ಇನ್ಸ್ಪಿರೇಷನ್ ನನಗೆ ಜಾಸ್ತಿ ಆಯಿತು. ಎಲ್ಲರೂ ನನ್ನ ಕಿವಿಗೆ ಹಾಕಿ ನಿಮ್ಮ ಡ್ಯಾಡಿ ಥರ ಯಾರೂ ಬರೋಲ್ಲ ಬಿಡು, ನಿಮ್ಮ ಡ್ಯಾಡಿ ಒಂದು ಸಿಂಹ ಥರ, ಆ ಸಿಂಹನೇ ನಾನು, ಮರಿ ಸಿಂಹ. ಅದು ಅದೇ ಪೊಲೀಸ್ ಅಂತ ಒಂದು ಇದು ಬಂತು. ಬಟ್ ಈಗಲೂ ಅಷ್ಟೇ, ನಾನು ಯಾವುದಕ್ಕೂ ಗಿದ್ರೋದು ಏನಿಲ್ಲ. 0 ನಮ್ಮ ಲೈಫ್. ನಮ್ಮ ತಂದೆ ಸತ್ತಾಗ 0 ಇಂದ ಇವಾಗ 100 ರೀಚ್ ಆಗಿದ್ದೀನಿ ಅಂದರೆ ನಮ್ಮ ತಂದೆದು ಒಂದು ಗುಣ, ಒಂದು
ಬಂದವ್ರಿಗೆ ಕೈ ಕಾಲಿ ಕಡಿಸ್ಬಾರ್ದು. ಓಕೆ. ಸೆಕೆಂಡ್, ಅವ್ರು ಏನೇ ಕಷ್ಟದಲ್ಲಿರಲಿ ಅವ್ರಿಗೊಂದು ದಾರಿ ಮಾಡಿಕೊಡಿ. ನಾನು ರೋಡಲ್ಲಿ ಒಂದು ಗಾಡೀಲಿ ಇಡ್ಲಿ ಮಾರುವಾಗ ಓಕೆ. ಮಾರ್ತಿದ್ದು ಆಟಿನಗರಲ್ಲಿ, ಮಾಡುವಾಗ ಹಿಂಗೆ ಕಣ್ಣಲ್ಲಿ ನೀರು ಹೋಗೋದು. ಓಕೆ. ಆದ್ರೂ ನಮ್ಮ ಛಲ ಬಿಡಬಾರ್ದು. ಎಸ್, ಹೌದು ಇವತ್ತೇ ಆ ಇಡ್ಲಿದೆ ಇವತ್ತು ನಮ್ಗೆ ಮೇಡಮ್. ತುಂಬಾ ಸಕ್ಸಸ್ಫುಲ್ ಜರ್ನಿ ಇದೆ, ತುಂಬಾ ಜನಕ್ಕೆ ಅದು ಸ್ಫೂರ್ತಿ ಆಗಿದೆ. ಹೌದು, ಹೌದು. ಎಸ್, ಇದೇ 26ನೇ ತಾರೀಕು ಮಮತಾ ಶೆಟ್ಟಿ ಫ್ಯಾಷನ್ ಬೊಟ್ಟಿಕ್ ಬಸವೇಶ್ವರ ನಗರದಲ್ಲಿ ಲಾಂಚ್ ಆಗ್ತಾ ಇದೆ. ಅದರಲ್ಲಿ ಎಷ್ಟೆಲ್ಲ ಸ್ಪೆಷಾಲಿಟಿ ಇದೆ ಅಂತ ನಿಮ್ಗಾಗಲೇ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಖಂಡಿತ ಭೇಟಿ ನೀಡಿ ನೀವು ಕೂಡ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.